ಈ ರಿಜಿಸ್ಟ್ರೇಷನ್ನು ಇತ್ಯಾದಿ ಜಾಸ್ತಿ ಮಾಡಿದ್ದು. ಮೊದಲು ಬಾಂಡ್ ಜಾಸ್ತಿ ಮಾಡಿದರು, ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಯಾವ್ದು ಇಲ್ಲಿವರೆಗೆ 48 ಐಟಮ್ಗಳು, ಇದು ಲಿಸ್ಟು ನಾನು ಹಿಂದೆ ಕೊಟ್ಟಿನಿ, ಈಗ ಇಮಿಡಿಯೇಟ್ ನನ್ನ ಹತ್ತಿರ ಇಲ್ಲ. ಈ 48 ಲಿಸ್ಟ್ಗಳನ್ನು 48 ಬೇರೆ ಬೇರೆ ಐಟಮ್ಗಳನ್ನು ತನ್ನ ಕೈಯಲ್ಲಿರುವಂಥದ್ದು. ಸುದೈವದಿಂದ ಇವತ್ತು ಕಮರ್ಷಿಯಲ್ ಟ್ಯಾಕ್ಸು ಮೊದಲೇನಿತ್ತು, ಅರ್ಥಾತ್ ವ್ಯಾಟ್, ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು, ಇದು ಇವ್ರ ಹತ್ರ ಇಲ್ಲ. GST ಇದೆ ಅನ್ನುವ ಕಾರಣಕ್ಕೆ ಜನ ಇವತ್ತು ಕರ್ನಾಟಕದಲ್ಲಿ ಬಚಾವಾಗಿದ್ದಾರೆ, ಪಾರಾಗಿದ್ದಾರೆ. ಇಲ್ಲ ಅಂದರೆ ಅದಕ್ಕೆ ಇವರು ಸಿಕ್ಕಾಪಟ್ಟೆ ದುಡ್ಡು ಏರಿಸೋರು. ಮತ್ತು ಇವರು ಕೊಡುವಂಥದ್ದು, ಇವರು ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ 3 ಸಂಗತಿಗಳನ್ನು ಇರ್ರೆಗ್ಯುಲರ್ ಆಗಿ ಅವಾಗಾದ್ರೂ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು 5ರಲ್ಲಿ 3. ಒಂದು ಬಸ್ಸು ಅಡ್ಡಾಡ್ತಿರ್ತಾವೆ, ಯಾರು ದುಡ್ಡು ಕೇಳೋಕ್ಕಾಗಲ್ಲ, ಆದರೆ ಆ ಬಸ್ಸುಗಳು ಸರಿಯಾಗಿ ನಡೀತಾ ಇಲ್ಲ. ಅದು ಬಿಟ್ಟರೆ ಇವರು ಕೊಡ್ತಾ ಇರೋದು ವಿದ್ಯುತ್ತು 200 ಯೂನಿಟ್ ಫ್ರೀ ಅಂತ ಹೇಳಿದವರು 30-40 ಯೂನಿಟ್ ಇದ್ದಿತ್ತು. ಅದು ಭಾಳಷ್ಟು ಕಡೆ ಇವತ್ತು ಪವರ್ ಕಟ್ ಆಗ್ತಾಯಿದೆ. ಹೇಳಿದ್ದು 200, ಕೊಡ್ತಾ ಇರೋದು 50, 40, 60 ಯೂನಿಟ್ ಕೊಡ್ತಾ ಇದ್ದಾರೆ. ಅದು ಬಿಟ್ಟರೆ ಗೃಹಲಕ್ಷ್ಮಿ 3-4 ತಿಂಗಳಿಗೊಮ್ಮೆ ಹಾಕ್ತಾರೆ. ಅನ್ನಭಾಗ್ಯದಂತೂ ಇವರು ಕೊಡ್ತಾ ಇಲ್ಲ. ರಿಪೀಟೆಡ್ಲಿ ತಾವು ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂಥ ಸರ್ಕಾರ ಇದು. ಸರ್ಕಾರದ ನೇತೃತ್ವವನ್ನು ವಹಿಸಿದವರಿಗೂ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಯಾಕಂದರೆ 5 kg ಅಕ್ಕಿ ನಾವು ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರದಿಂದ, ಅದನ್ನು ಅನ್ನಭಾಗ್ಯ ಅಂತ ಬರ್ಕೋತಾರೆ ನಾಚಿಗೇಡಿ ಜನಗಳು. ತಮ್ಮದು 5 kg ಕೊಡ್ತಾ ಇಲ್ಲ, 22 ರೂಪಾಯಿದಲ್ಲಿ ಕೊಡ್ತಾ ಇದ್ವಿ ನಾವು, 22 ರೂಪಾಯಿದಲ್ಲಿ ತೊಗೊಂಡೋಗ್ರಿ ಅಂತಂದ್ರೆ ತೊಗೊಂಡೋಗಾಗ್ತಾ ಇರಲಿಲ್ಲ. ಅಂದರೆ ದಿವಾಳಿ ಎದ್ದಿದೆ. ಅದಕ್ಕೆ ಈ ರೇಟು ಸಹಿತ ಈಗ ನೀವು ಮುದ್ರಾಂಕ ಶುಲ್ಕವನ್ನು, ರಿಜಿಸ್ಟ್ರೇಷನ್ ಚಾರ್ಜನ್ನು ಜಾಸ್ತಿ ಮಾಡಿರುವಂಥದ್ದು. ಇದು ಓವರಾಲ್ ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗ್ತದೆ. ಇದು ಈಗ ಸಾಮಾನ್ಯರು ಅಪಾರ್ಟ್ಮೆಂಟ್ ತೊಗೊಳ್ಬೇಕಾದ್ರೆ, ಸಾಮಾನ್ಯರು ಸಣ್ಣದಂಥ ಮನೆಗೆ ಒಂದು 20-30 ಅಂದರೆ ಕೇವಲ ಒಂದು 1200-1300 ಸ್ಕ್ವೇರ್ ಫೀಟದ್ದು 1000 ಸ್ಕ್ವೇರ್ ಫೀಟದ್ದು ಕಟ್ಟಬೇಕಂತಂದ್ರೂ ಸಹಿತ ಭಾರಿ ತೊಂದರೆ ಆಗ್ತದೆ. ಇದರ ಜೊತೆಗೆ ಭ್ರಷ್ಟಾಚಾರ ತಹಶೀಲ್ದಾರ್ ಕಚೇರಿಯಲ್ಲಿ ಮತ್ತು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ, RTO ಆಫೀಸ್ನೊಳಗೆ ಭ್ರಷ್ಟಾಚಾರದ ಪರಾಕಾಷ್ಠೆಯನ್ನು ತಲುಪೋದು. ಏನು ವಿತೌಟ್ ಎನಿ ಹೆಸಿಟೇಷನ್ ದುಡ್ಡು ತಿಂತಾಯಿದ್ದಾರೆ. ಸ್ವಲ್ಪ ಭಯ ಅನ್ನೋದೇ ಇಲ್ಲ. ಮೊದಲಾದರೂ ಸ್ವಲ್ಪ ಲೋಕಾಯುಕ್ತ ಈ ಸಂಸ್ಥೆ ಭಯ ಇರ್ತಿತ್ತು. ಈಗ ಸರ್ಕಾರ ರಕ್ಷಣೆ ಮಾಡ್ತಂದು ಲೋಕಾಯುಕ್ತರದ್ದು ಭಯ ಇರಲಾರ್ದೆ